ಇತಿಹಾಸ ಪ್ರಸಿದ್ಧ ತಾಣ ಐತಿಹಾಸಿಕ ಸ್ಥಳ ಅಂದರೆ ಶಿಲ್ಪಕಲೆಗಳ ತೊಟ್ಟಿಲು ನಾಣ್ಯಗಳನ್ನು ತಯಾರಿಸುವ ಟಂಕಸಾಲೆ ಹೊಂದಿರುವ ಸಂಪದ್ಭರಿತ ನಾಡಾದ ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಇಂದಿಗೆ 12ನೆಯ ದಿನ. ಆದರೆ ದಿನದಿಂದ ದಿನಕ್ಕೆ ಭೂಮಿ ಅಗೆದಷ್ಟು ಭೂಗರ್ಭದೊಡಲಿನಲ್ಲಿ ಹುದುಗಿರುವ ಅನೇಕ ಅವಶೇಷಗಳು ಪತ್ತೆಯಾಗ್ತಾ ಇದೆ. ಅಲ್ಲಿ ಸಿಗುವಂತಹ ಪ್ರಾಚ್ಯಾವಶೇಷಗಳು ಸಾಕಷ್ಟು ಕುತೂಹಲವನ್ನು ಮೂಡಿಸಿವೆ. ಆದರೆ ಲಕ್ಕುಂಡಿ ಸ್ಥಳಾಂತರಕ್ಕೆ ಸರ್ಕಾರ ಮುಂದಾದರೆ ನಮ್ಮ ಗತಿ ಏನು ಅಂತಾರೆ ಸ್ಥಳೀಯ ನಿವಾಸಿಗಳು. ದೇವಸ್ಥಾನದ ಸುತ್ತಮುತ್ತ ಉತ್ಖನನ ಮಾಡಿದ್ರೆ ಮಾಡಲಿ, ನಮಗೆ ಸೂರು ಮಾಡಿಕೊಡಿ, ನಾವು ಜಾಗ ಬಿಡ್ತೀವಿ ಅಂತಾರೆ ಗ್ರಾಮಸ್ಥರು. ಈ ಕುರಿತ ಲಕ್ಕುಂಡಿಯ ಅಪ್ಡೇಟ್ ಎಲ್ಲಿದೆ ನೋಡಿ. ಲಕ್ಕುಂಡಿಯಲ್ಲಿ 12ನೇ ದಿನದ ಉತ್ಖನನ. ಯುನೆಸ್ಕೋ ಪಟ್ಟಿಗೆ ಸೇರಿಸೋಕೆ ಪ್ರಸ್ತಾವನೆ. ಹೌದು, ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ಕಳೆದ 12 ದಿನಗಳಿಂದ ನಡೀತಾ ಇರೋ ಉತ್ಖನನ ಕಾರ್ಯ ಬರದಿಂದ ಸಾಗ್ತಿದೆ. ಉತ್ಖನನದ ವೇಳೆ ಅಡಿಕೆ ಆಕಾರದ ಶಿಲೆ ಪತ್ತೆಯಾಗಿದೆ. ಇದು ಮುಕುಟಮಣಿ ಆಕೃತಿಯ ಪ್ರಾಚ್ಯಾವಶೇಷ ಅಂತ ಗುರುತಿಸಲಾಗಿದೆ. ಎ ಗುಂಡಿಯಲ್ಲಿ ಪತ್ತೆಯಾದ ಮುಕುಟಮಣಿ ಆಕೃತಿಯ ಅಡಿಕೆ ಆಕಾರದ ಕೆಳಭಾಗದಲ್ಲಿ ರಂಧ್ರ ಇರುವ ಅಪರೂಪದ ಶಿಲೆ ಅಂತ ಹೇಳಲಾಗ್ತಿದೆ. ಕಿರೀಟ ಅಥವಾ ಶಿಲೆಯ ಮೇಲ್ಭಾಗದ ವಸ್ತು ಜೊತೆಗೆ ಭಗ್ನ ಅವಶೇಷದ ರೀತಿಯ ವಸ್ತು ಎನ್ನಲಾಗ್ತಿದೆ. ಒಟ್ಟಾರೆ ಇಂದು ಸಿಕ್ಕ ವಸ್ತು ಗ್ರಾಮಸ್ಥರಲ್ಲಿ ಕುತೂಹಲ ಮೂಡಿಸಿದೆ. ಇತ್ತ ಲಕ್ಕುಂಡಿ ದೇಶವ್ಯಾಪಿ ಸದ್ದು ಮಾಡಿದರೆ, ಮತ್ತೊಂದು ಕಡೆ ಸ್ಥಳೀಯ ನಿವಾಸಿಗಳು ಗೊಂದಲಕ್ಕೀಡಾಗಿದ್ದಾರೆ. ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಪ್ರಾರಂಭವಾಗಿದೆ. ಆದರೆ ಇನ್ನು ಇತಿಹಾಸಕಾರರು ಹೇಳುವ ಹಾಗೆ ಲಕ್ಕುಂಡಿಯಲ್ಲಿ 101 ದೇವಸ್ಥಾನ, 101 ಬಾವಿಗಳು ಇವೆ ಅಂತಾರೆ. ಆದರೆ ಇದರ ಬಗ್ಗೆ ಉತ್ಖನನ ಮಾಡಲು ಸರ್ಕಾರ ಮುಂದಾಗಿದೆ. ಹಾಗಾದರೆ ನಾವೆಲ್ಲಿ ಹೋಗೋದು? ನಾವು ಜಾಗ ಬಿಡುವುದಕ್ಕೆ ಒಪ್ಪಿಗೆ ಇದೆ, ಆದರೆ ಜನಪ್ರತಿನಿಧಿಗಳು ನಮಗೆ ಸಹಕಾರ ಕೊಡಬೇಕು ಅಂತಾರೆ ಸ್ಥಳೀಯರು. ಈಗ ನಮ್ಮಲ್ಲಿ ಈ ದೇವಸ್ಥಾನದ ಉತ್ಖನನ ಕಾರ್ಯ ನಮ್ಮ ಊರೊಳಗೆ ನಡೆದು ಈಗ ನಮಗೆ ಭಾಳ ಆತಂಕ ಶುರುವಾಗೈತಿ. ಎಲ್ಲಿ ನಮಗೆ ಮನೆ ಬಿಡಿಸ್ತಾರೆ, ಏನು ಮಾಡ್ತಾರೆ ಅಂತೇಳಿ ಇಂಥ ಆತಂಕದ ಪರಿಸ್ಥಿತಿಯೊಳಗೆ ನಮಗೆ ಸಚಿವರು ಮತ್ತು ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರು ಮತ್ತು ನಮ್ಮ MLA ನಮಗೆ ಸೂಕ್ತ ಪರಿಹಾರ ಕೊಡಿಸಿ ಹೊರಗಡೆ ಒಂದು ಜಾಗ ಹಿಡಿದು ಎಲ್ಲರಿಗೂ ದನ ಕಟ್ಟಕ್ಕೆ ಮತ್ತು ಬಣಿ ಒಟ್ಟಾಕ ಮತ್ತು ಇರಾಕ ನಮ್ಗೆ ಮನಿನ ಕಟ್ಟಿಸಿ ಕೊಟ್ರೆ ನಮ್ಗೆ ಹೋಗಾಕ ವ್ಯವಸ್ಥೆ ಐತಿ. ಬರೀ ಹಂಗೆ ಯಾವ್ದಾರ ಒಂದು 30-40 ಜಾಗ ನಾವು ಕೊಡ್ತೀವಿ, ನೀವು ಹೋಗ್ರಿ ಅಂದ್ರೆ ನಾವು ಹೋಗೋದಿಲ್ಲ, ಇಲ್ಲಿ ಜಾಗ ಬಿಡೋದಿಲ್ಲ. ಯಾಕಂದ್ರೆ ನಮ್ಮ ಪರಿಸ್ಥಿತಿ ಗಂಭೀರ ಐತಿ. 2025 ಆಗಸ್ಟ್ 15ರಂದು ಗದಗ ಜಿಲ್ಲೆಯ ಲಕ್ಕುಂಡಿಯ ಬ್ರಹ್ಮ ಜೀನಾಲಯ ಸ್ತಬ್ಧ ಚಿತ್ರ ಪ್ರದರ್ಶನವಾಗಿತ್ತು. ಆದರೆ ಇದಕ್ಕೆ ಪೂರಕವಾಗಿ ಯಾರೂ ಸಹ ಆಕ್ಷೇಪ ಮಾಡಲಿಲ್ಲ. ಹಾಗಾಗಿ ಇಲ್ಲಿಯ ತನಕ ಯಾವುದೇ ತೊಂದರೆ ತಾಪತ್ರಯಗಳಿಲ್ಲದೆ ಸಚಿವರಾದ HK ಪಾಟೀಲ್ ನಡೆಸಿಕೊಂಡು ಬಂದಿದ್ದಾರೆ. ಈ ಹಿಂದೆ ಕೇಂದ್ರ ಸರ್ಕಾರದ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಕೆಲವು ದೇವಸ್ಥಾನದ ಅಕ್ಕಪಕ್ಕದ ಜಾಗವನ್ನು ತೆಗೆದುಕೊಂಡಿದ್ದು, ಆದರೆ ಈವರೆಗೂ ಅವರಿಗೆ ಸೂಕ್ತ ಪರಿಹಾರ ಕೊಟ್ಟಿಲ್ಲ. ಹೀಗಾಗಿ ನಮಗೆ ಸೂಕ್ತ ಪರಿಹಾರ ಕೊಡಿ, ಮನೆ ನಿರ್ಮಾಣ ಮಾಡಿ ಕೊಡಿ ಅಂತ ಸ್ಥಳೀಯರು ಕೇಳಿಕೊಂಡಿದ್ದಾರೆ. ಇಲ್ಲಿ 18ರಿಂದ 20 ಮನೆಗಳನ್ನು ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾದವರು ಅವರ ತಾಬಾ ತಗೊಂಡು ಇದ್ದಾರೆ. ಆದರೆ ಇನ್ನೂ ಅವರಿಗೆ ಸೂಕ್ತ ಪರಿಹಾರ ಕಲ್ಪಿಸಿಲ್ಲ. ಅವರು ಸುಮಾರು ನಮ್ಮ ಈ ಗೊಲ್ಲರ ಓಣಿಯ ಹಿರಿಯರು ಸುಮಾರು 30-40 ವರ್ಷಗಳಿಂದ ಹೋರಾಟ ಮಾಡ್ಕೊತ ಬರ್ತಾರೆ. ಇವತ್ತಿನವರೆಗೂ ಅವ್ರು ಹೇಳೋದು ಒಂದೇ, ನಮಗೆ ಸೂಕ್ತ ಪರಿಹಾರ ಕೊಡ್ರಿ, ನಾವು ಮನೆ ಬಿಡ್ತೀವಿ, ಸೂಕ್ತ ಪರಿಹಾರ ನಮಗೆ ನಿವೇಶನ ಕೊಡ್ರಿ, ಮನೆ ಕಟ್ಟಿಸ್ಕೊಳಕ್ಕೆ ನಮಗೆ ಪರಿಹಾರ ಕೊಡ್ರಿ, ನಾವು ಇವತ್ತೇ ಬಿಟ್ಟು ಕೊಡ್ತೀವಿ ಅಂತ ಏನು ಹೇಳ್ತಾ ಇದ್ದಾರೆ. ನಾನು ಕೂಡಲೇ ಮಾನ್ಯ ಸಚಿವರಿಗೆ ಮತ್ತು ಶಾಸಕರಲ್ಲಿ ಹೋಗಿ ವಿನಂತಿಸಿ ಒಂದು ಸಭೆ ಕರೆಸಿ ಇವರಿಗೆ ಸೂಕ್ತ ಪರಿಹಾರ ಕೊಡಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಲಕ್ಕುಂಡಿ ಅಭಿವೃದ್ಧಿ ಬಗ್ಗೆ ಇಷ್ಟು ಸಹಕಾರ ಏನು ಜನ ಮಾಡ್ತಾ ಇದ್ದಾರಲ್ಲ, ನಿಜಕ್ಕೂ ಅಭಿನಂದನಾರ್ಹ. ಒಟ್ನಲ್ಲಿ 12 ದಿನಗಳಿಂದ ನಡೀತಾ ಇರೋ ಉತ್ಖನನಕ್ಕೆ ಪ್ರಚಾರ ಹಾಗೂ ಅಪಪ್ರಚಾರಗಳು ಕೇಳಿ ಬರ್ತಿವೆ. ಅದೇನೇ ಆಗಲಿ, ಲಕ್ಕುಂಡಿಯಲ್ಲಿ ಏನೇ ಸಿಗಲಿ, ಸರ್ಕಾರ ನಮಗೆ ಸೂಕ್ತ ಪರಿಹಾರ, ಮನೆ ನಿರ್ಮಾಣ ಮಾಡಿಕೊಟ್ರೆ ನಾವು ಈ ಸ್ಥಳವನ್ನು ಉತ್ಖನನ ಮಾಡೋದಕ್ಕೆ ಕೊಡ್ತೀವಿ. ಇದರಿಂದಲೇ ನಮ್ಮ ಲಕ್ಕುಂಡಿ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ಇತಿಹಾಸ ಹೇಳಿದ ಹಾಗೆ ಗದಗ ಜಿಲ್ಲೆಯ ಲಕ್ಕುಂಡಿಯಿಂದಲೇ ಇತಿಹಾಸ ಆಗಲಿ ಅನ್ನೋದು ನಮ್ಮ ಆಶಯ. ಕ್ಯಾಮರಾಮನ್ ವಿಜಯ್ ಕಾಗ್ನೂರ್ ಮಠ್ ಜೊತೆ ಫಾರೂಕ್ ಮಕಾಂದಾರ್, ಜೈ ಕನ್ನಡ ನ್ಯೂಸ್, ಗದಗ.